ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೂಮ್ಸ್ಡೇ ಸಿನಿಮಾದ ಕಡೆಯಿಂದ ಬಂದಿರುವಂಥ ಎಕ್ಸ್ಮ್ಯಾನ್ ಟೀಸರನ್ನು ಬ್ರೇಕ್ ಡೌನ್ ಮಾಡ್ತಾ ಜೊತೆಗೆ ಇಲ್ಲಿ ಏನೇನು ನಡೆದಿರಬಹುದು ಅಂತೇಳಿ ಪ್ರೆಡಿಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ನ ಎನೇಬಲ್ ಮಾಡ್ಕೊಳ್ಳಿ. ಈ ಒಂದು ಟೀಸರ್ನಲ್ಲಿ ಸಿಕ್ಕಾಪಟ್ಟೆ ಡೀಟೇಲಿಂಗ್ಸ್ ಇದಾವೆ. ಅದು ಅಲ್ಲದೆ ಇವ್ರು ಬಿಟ್ಟಿರೋ ಈ 4 ಟೀಸರ್ಗಳಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಇದೇ ಟೀಸರು. ಯಾಕಂತ ಹೇಳಿದ್ರೆ ಕೊನೆಗೂ ಎಕ್ಸ್ಮ್ಯಾನ್ ಫ್ರಾಂಚೈಸ್ನಲ್ಲಿರುವಂಥ ಸೈಕ್ಲಾಪ್ಸ್ಗೆ ನ್ಯಾಯ ದೊರಕಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಕ್ಯಾರೆಕ್ಟರ್ಗೆ ಒಂದು ಲೇಗಸಿನ ತಂದು ಕೊಡ್ತಾ ಇದ್ದಾರೆ. ಮತ್ತೆ ಈ ಒಂದು ವಿಡಿಯೋ ಮಾಡೋದಕ್ಕೆ ತುಂಬಾನೇ ಟೈಮ್ ಹಿಡಿತು. ಯಾಕೆ ಅಂತ ಹೇಳಿದ್ರೆ ಈ ಎಕ್ಸ್ಮ್ಯಾನ್ ಫ್ರಾಂಚೈಸಿ ಅನ್ನೋದು ಸೂಪರ್ ಹೀರೋ ಫ್ರಾಂಚೈಸಿ ಅಲ್ಲ, ಸೂಪರ್ ಕನ್ಫ್ಯೂಸಿಂಗ್ ಫ್ರಾಂಚೈಸಿ ಅಂತಾನೂ ಅನ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಬರುವಂಥ ಟೈಮ್ ಲೈನ್ಸ್ಗಳು, ಕ್ಯಾರೆಕ್ಟರ್ಗಿರುವಂಥ ಏಜ್ ಗ್ಯಾಪು, ಕೆಲವೊಂದಿಷ್ಟು ಲಾಜಿಕ್ಸ್ಗಳು ಎಲ್ಲವೂ ಕೂಡ ನಮಗೆ ಭಾಳ ಕನ್ಫ್ಯೂಸ್ ಮಾಡಾಕ್ಬಿಡ್ತವೆ. ಅದನ್ನು ಮುಂಚೆಯಿಂದ ಎಕ್ಸ್ಮ್ಯಾನ್ ಫ್ರಾಂಚೈಸಿನ ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ಗೊತ್ತಿರುತ್ತೆ. ಆದರೆ ಈ ಒಂದು ವಿಡಿಯೋದಲ್ಲಿ ಈ ಟೀಸರ್ಗೆ ಸಂಬಂಧಪಟ್ಟಂಥ ವಿಚಾರನ ಮಾತ್ರ ಮಾತಾಡ್ತೀವಿ. ಈ ಟೀಸರ್ನಲ್ಲಿ ಏನು ತೋರಿಸ್ತಾರೆ ಅಂತ ಹೇಳಿದ್ರೆ, ಚಾರ್ಲ್ಸ್ ಎಕ್ಸೇವಿಯರ್ನ ಸ್ಕೂಲ್ ಏನಿರುತ್ತೆ, ಎಕ್ಸೇವಿಯರ್ ಸ್ಕೂಲ್ ಗಿಫ್ಟೆಡ್ ಫಾರ್ ಯಂಗ್ಸ್ಟರ್ಸ್ ಅಂತೇಳಿ, ಅದು ಈಗ ಹಾಳಾಗಿದೆ. ಅಲ್ಲಿ ಯಾರೋ ಅಟ್ಯಾಕ್ ಮಾಡಿರೋ ಥರ ಇದೆ. ಅದನ್ನೆಲ್ಲ ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ ಅಬ್ಸರ್ವ್ ಮಾಡ್ತಾ ಅವ್ರ ವೀಲ್ ಚೇರ್ನಲ್ಲಿ ಮ್ಯಾಗ್ನೆಟೋ ಹತ್ರ ಬಂದು ಕೊನೆಯದಾಗಿ ಚೆಸ್ ಆಡ್ತಾ ಇಬ್ರು ಒಂದೇ ಡೈಲಾಗನ್ನು ಹೇಳ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಒಂದು ಡೈಲಾಗ್ ರೀತಿ ಇರಲಿಲ್ಲ, ಒಂದು ಕೋಟ್ ರೀತಿ ಇತ್ತು. ಅದನ್ನು ಮ್ಯೂಚುವಲ್ ಆಗಿ ಇಬ್ಬರು ಕೂಡ ಅರ್ಧ ಡೈಲಾಗ್ಸ್ಗಳನ್ನು ಶೇರ್ ಮಾಡ್ಕೊಂಡು ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಸಾವು ನಮ್ಮೆಲ್ರಿಗೂ ಬರುತ್ತೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಆದರೆ ಸಾಯೋದಕ್ಕೆ ನಾವು ರೆಡಿ ಇದೀವ ಅನ್ನೋದು ಇಲ್ಲಿ ಪ್ರಶ್ನೆ ಆಗಲ್ಲ. ಸತ್ ಮೇಲೆ ನಾವು ಯಾರಾಗಿರ್ತೀವಿ ಅನ್ನೋದೇ ಮ್ಯಾಟ್ರ್ ಆಗೋದು ಅಂತೇಳಿ. ಅದು ಹೀರೋನ ಅಥವಾ ವಿಲನ್ ಆಗ ಅಂತ ಈ ಮಾತನ್ನ ಹೇಳ್ತಾ ಮ್ಯಾಗ್ನೆಟೋ ಚಾರ್ಲ್ಸ್ನ ಕೈಯನ್ನ ಹಿಡ್ಕೊಳ್ತಾನೆ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಇಬ್ರು ಕ್ಲೋಸ್ ಫ್ರೆಂಡ್ಸು ಐಡಿಯಾಲಜಿಕಲಿ ಎಷ್ಟೇ ಡಿಫ್ರೆನ್ಸ್ ಬಂದು ಕಿತ್ತಾಡ್ಕೊಂಡ್ರು ಕೂಡ ಕಷ್ಟ ಅಂತ ಬಂದಾಗ ಒಬ್ರಿಗೊಬ್ರು ನಿಂತು ಸಾಯೋವರೆಗೂ ಹೋರಾಡ್ತಾರೆ ಅನ್ನೋದು. ಅದನ್ನ ಎಕ್ಸೇವಿಯರ್ ಮತ್ತೆ ಮ್ಯಾಗ್ನೆಟೋ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅದನ್ನ ಪ್ರತಿ ಸಿನಿಮಾಗಳಲ್ಲಿ ಕೂಡ ನೋಡಿದೀವಿ. ಎಂಡ್ ಇದೇ ರೀತಿ ಹೇಳ್ತಿದ್ದಂಗೆನೆ ಕೊನೆಗೆ ನಮ್ಮ ಸೈಕ್ಲೋಪ್ಸ್ ಅವನ ಕಣ್ಣಲ್ಲಿರುವಂತ ಗ್ಲಾಸನ್ನ ತೆಗೆದುಬಿಟ್ಟು ಆಪ್ಟಿಕ್ ಬ್ಲಾಸ್ಟ್ ಅನ್ನ ಮಾಡ್ತಾನೆ. ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಇದುವರೆಗೂ ಸೈಕ್ಲೋಪ್ಸು ಅಷ್ಟು ದೊಡ್ಡ ಆಪ್ಟಿಕ್ ಬೀಮ್ ಅನ್ನ ಪ್ರೊಡ್ಯೂಸ್ ಮಾಡೋದನ್ನ ನಾವು ನೋಡೇ ಇಲ್ಲ. ಆದ್ರೆ ಎಕ್ಸ್ಮ್ಯಾನ್ ಸಿನಿಮಾಗಳಲ್ಲಿ ಮಾತ್ರ. ಆದ್ರೆ ಕಾಮಿಕ್ಸ್ ಮತ್ತೆ ಕಾರ್ಟೂನಲ್ಲೆಲ್ಲ ಇದ್ರ ತಾತ್ನಂತ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ ಅವನು. ಆ್ಯಂಡ್ ಈ ಸೀನ್ಸನ್ನೆಲ್ಲ ತೋರಿಸಾದ್ಮೇಲೆ ಎಕ್ಸ್ಮ್ಯಾನ್ ವಿಲ್ ರಿಟರ್ನ್ ಇನ್ ಅವೆಂಜರ್ಸ್ ಡೂಮ್ಸ್ಡೇ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಅದಾದ್ಮೇಲೆ ಯಥಾ ಪ್ರಕಾರ ಕೌಂಟ್ ಡೌನ್ ಶುರು ಆಗುತ್ತೆ. ಆ್ಯಂಡ್ ಈ ಟೀಸರ್ನಲ್ಲಿ ಕೊಟ್ಟಿರುವಂಥ ಡೀಟೇಲ್ಸ್ಗಳು ತುಂಬಾನೇ ಡೌಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತವೆ, ಬೇರೆ ಬೇರೆ ಥೇರೀಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಆದರೆ ಒಂದು ವಿಷಯ ನಮಗೀಗ ಕ್ಲಿಯರ್ ಆಗ್ತಾ ಬರ್ತಿದೆ. ಏನಪ್ಪಾ ಅಂತ ಹೇಳಿದ್ರೆ, ಮಾರ್ವೆಲ್ ಈಗ ಹೊಸ ಯೂನಿವರ್ಸ್ಗಳು, ಹೊಸ ಟೈಮ್ ಲೈನ್ಸ್ಗಳನ್ನು ತೋರಿಸ್ತಾ ಆಡಿಯನ್ಸ್ಗಳಿಗೆ ಕನ್ಫ್ಯೂಸ್ ಮಾಡ್ತಾ ಕೂರೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಅವರು ನೇರವಾಗಿ ಇದನ್ನ ಅರ್ತ್ 1005 ಯೂನಿವರ್ಸ್ಗೆ ಸೇರಿಸ್ತಾರೆ. ಅಂದರೆ ಇದುವರೆಗೂ ಏನು ಎಕ್ಸ್ಮ್ಯಾನ್ ಸಿನಿಮಾಗಳು ನಡ್ಕೊಂಡ್ ಬಂದಿದ್ದಾವೆ ಅದೇ ಯೂನಿವರ್ಸ್ಗೆ ಸೇರಿಸ್ತಾರೆ. ಆದರೆ ಯಾವ ಟೈಮ್ ಲೈನಲ್ಲಿ ನಡೀತಾ ಇರುವಂಥ ಕತೆ ಅದನ್ನೇ ನಾವೀಗ ಕಂಡುಹಿಡಿಬೇಕಾಗಿರೋದು. ಇಲ್ಲಿ ಹಳೆ ಸಿನಿಮಾಗಳನ್ನೆಲ್ಲ ಬಿಟ್ಟಾಕಿ, ಅಂದರೆ ಡೇಸ್ ಆಫ್ ಫ್ಯೂಚರ್ ಪಾಸ್ಟ್ ಸಿನಿಮಾ ಏನು ಬಂತು ಅದಕ್ಕಿಂತ ಮುಂಚೆ ಬಂದಿರೋ ಸಿನಿಮಾಗಳೆಲ್ಲ ಪ್ರೂನ್ ಆಗಿ ಹೋಗಿರುವಂಥ ಟೈಮ್ ಲೈನ್ನಲ್ಲಿ ನಡೆದಿರುವಂಥ ಘಟನೆ. ಹಂಗಾಗಿ ಈಗ ಲೆಕ್ಕಕ್ಕೆ ಬರೋದು ಡೇಸ್ ಆಫ್ ಫ್ಯೂಚರ್ ಪಾಸ್ಟ್ ಆದ ನಂತರ ಈಗ ಲೋಗನ್ ಸಿನಿಮಾದವರೆಗೆ. ಅಂದರೆ ಲೋಗನ್ ಸಿನಿಮಾ ಫ್ಯೂಚರ್ನಲ್ಲಿ ನಡೆಯೋದು 2029ನೇ ಇಸ್ವಿನಲ್ಲಿ. ಈ ಸಿನಿಮಾದ ಕತೆ ನಡೆದಿದ್ರೆ ಇಷ್ಟು ಸಿನಿಮಾಗಳ ನಡುವೆನೇ ನಡೆದಿರಬೇಕು. ಯಾಕೆ ಡೇಸ್ ಆಫ್ ಫ್ಯೂಚರ್ ಪಾಸ್ಟ್ ಸಿನಿಮಾಗೂ ಮುಂಚೆ ನಡೆದಿರೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ಸೈಕ್ಲೋಪ್ಸು ಬದುಕಿರಲ್ಲ. ಜೀನ್ ಗ್ರೇನೆ ಅವನನ್ನ ಕೊಂದಾಕ್ಬಿಟ್ಟಿರ್ತಾಳೆ. ಅಂದರೆ ಅವಳಿಗಿರುವಂಥ ಡಾರ್ಕ್ ಫಿನಿಕ್ಸ್ ಎನರ್ಜಿ ಅವಳಿಗೆ ಗೊತ್ತಿಲ್ಲದಂಗೆ ಸ್ಕಾಟ್ನ ಪವರ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅವನನ್ನ ವೇಪರೈಸ್ ಮಾಡಾಕಿರ್ತಾಳೆ. ಆದರೆ ನ್ಯೂ ಟೈಮ್ ಲೈನ್ನಲ್ಲಿ ಸ್ಕಾಟ್ ಕೊನೆವರೆಗೂ ಬದುಕಿರ್ತಾನೆ. ಅವನ ಲಾಸ್ಟ್ ಅಪಿಯರೆನ್ಸ್ ನಮಗೆ ಕಾಣಿಸ್ಕೊಳ್ಳೋದು ಡೆಡ್ಪೂಲ್ 2 ಸಿನಿಮಾದಲ್ಲಿ. ಅಂದರೆ ಡೆಡ್ಪೂಲ್ ಕೊಲಾಸಸ್ ಹತ್ರ ಜಗಳ ಮಾಡ್ತಾ ಇರ್ತಾನೆ. ಈ ಮನೆ ಬೂತ್ ಬಂಗ್ಲೆ ಥರ ಇದೆ, ಎಲ್ಲ ಖಾಲಿಯಾಗಿ ಇಲ್ಲಿ ಯಾರು ಎಕ್ಸ್ಮ್ಯಾನ್ಗಳಿಲ್ವಾ, ಅಥವಾ ಫಾಕ್ಸ್ ಅವ್ರ ಹತ್ರ ದುಡ್ಡಿಲ್ವಾ ಬೇರೆ ಎಕ್ಸ್ಮ್ಯಾನ್ಗಳನ್ನ ತೋರಿಸೋದಕ್ಕೆ ಅಂತೇಳಿ ಫಾಕ್ಸ್ ಅವ್ರನ್ನ ಟ್ರೋಲ್ ಮಾಡ್ತಿರುವಾಗ ಪಕ್ಕದ ರೂಮ್ನಲ್ಲೇನೆ ನಮ್ಮ ಬೀಸ್ಟು, ಚಾರ್ಲ್ಸ್ ಎಕ್ಸೇವಿಯರು, ಪಿಯಾಟ್ರೋ ಇವರೆಲ್ಲರೂ ಇರ್ತಾರೆ. ಜೊತೆಯಲ್ಲಿ ನಮ್ಮ ಸೈಕ್ಲೋಪ್ಸ್ ಕೂಡ ಇರ್ತಾನೆ. ಆದರೆ ಅವ್ರು ಯಾರಿಗೂ ಕೂಡ ಅಲ್ಲಿ ವಯಸ್ಸಾಗಿರಲ್ಲ. ಆದರೆ ಇಲ್ಲಿ ವಯಸ್ಸಾಗಿರುವಂಥ ಎಕ್ಸೇವಿಯರು, ಮ್ಯಾಗ್ನೆಟೋ ಇವ್ರನ್ನೆಲ್ಲ ತೋರಿಸ್ತಾ ಇದ್ದಾರೆ. ಸೊ ಹಂಗಾಗಿ ಈ ಸಿನಿಮಾದ ಕತೆ ಡೆಡ್ಪೂಲ್ 2 ಸಿನಿಮಾ ಆದ ನಂತರ ಮತ್ತೆ ಲೋಗನ್ ಸಿನಿಮಾ ನಡೆಯೋದಕ್ಕಿಂತ ಮುಂಚೆ ನಡೆದಿರುವಂಥ ಕತೆ ಆಗಿರುತ್ತೆ. ಅಂದರೆ ನಮಗಿಲ್ಲಿ ಒಂದು ಟೈಮ್ ಲೈನಿನ ಅಂದಾಜು ಸಿಕ್ತು. ಅದು 2018ರಿಂದ 2029 ಒಳಗಡೆ ಆಗಿರುತ್ತೆ ಅಂತ. ನೋಡಿ, ಬರೀ ಈ 11 ವರ್ಷದಲ್ಲಿ ನಮ್ಮ ಹೀರೋಗಳೆಲ್ಲ ಹಣ್ಣು ಮುದುಕರಾಗಿದ್ದಾರೆ. ಇದು ಎಕ್ಸ್ಮ್ಯಾನ್ ಫಿಲ್ಮ್ಸ್ಗಳ ಲಾಜಿಕ್ಕು. ಅದಕ್ಕೆ ನಾನು ಮುಂಚೆ ಹೇಳಿದ್ದು ಈ ಫ್ರಾಂಚೈಸಿ ಸೂಪರ್ ಹೀರೋ ಸಿನಿಮಾಗಳದ್ದಲ್ಲ, ಒಂಥರ ಸೂಪರ್ ಕನ್ಫ್ಯೂಸಿಂಗ್ ಫ್ರಾಂಚೈಸಿ ಅಂತ. ಓಕೆ, ಇದಿಷ್ಟು ಯಾವ ಯೂನಿವರ್ಸು, ಯಾವ ಟೈಮ್ ಲೈನು ಅನ್ನೋದ್ರ ಬಗ್ಗೆ. ಆದರೆ ಇನ್ನು ಈ ಟೀಸರ್ನಲ್ಲಿ ತುಂಬಾನೇ ಇಡನ್ ಡೀಟೇಲ್ಸ್ಗಳಿದೆ, ಈಸ್ಟರ್ ಎಗ್ಸ್ಗಳಿದೆ. ಅದು ಯಾವ್ದಾವುದು ಅಂತೇಳಿ ಒಂದು ಕಡೆಯಿಂದ ನೋಡ್ಕೊಳ್ತಾ ಬರೋಣ. ಮೊದಲನೇದಾಗಿ ಆಳ್ಬಿದ್ದಿರುವಂಥ ಎಕ್ಸೇವಿಯರ್ ಸ್ಕೂಲನ್ನು ತೋರಿಸ್ತಾರೆ. ಅಂದರೆ ಹೊರಗಡೆಯಿಂದ ಎಲ್ಲ ಒಳಗಡೆಯಿಂದ
ಅಲ್ಲೊಂದು ಸ್ಟ್ಯಾಚ್ಯೂ ಒಡೆದು ಬಿದ್ದಿರುತ್ತೆ. ಸೇಮ್ ಅದೇ ಥರದ ಒಂದು ಸ್ಟ್ಯಾಚ್ಯೂನ ಡೆಡ್ಪೂಲ್ 2 ಸಿನಿಮಾದಲ್ಲಿ ನಮ್ಮ ಡೆಡ್ಪೂಲ್ ಹೊಡೆದಾಕಿರ್ತಾನೆ. ಆದರೆ ಆ ಸೀನ್ಗೂ ಈ ಸೀನ್ಗೂ ಸಂಬಂಧ ಇಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ಆ ಸ್ಕೂಲ್ನ ಕಾರಿಡಾರನ್ನು ತೋರಿಸ್ತಾರೆ. ಅಲ್ಲೂ ಕೂಡ ಏನೇನೋ ಸಾಮಾನುಗಳು ಬಿದ್ದಿದ್ದಾವೆ. ಜೊತೆಗೆ ಕಿಟಕಿಯಿಂದ ಫ್ಲೆಕ್ಚುಯೇಟ್ ಆಗ್ತಾ ಇರೋಂಥ ಲೈಟನ್ನು ನಾವು ನೋಡ್ಬೋದು. ಅಂದರೆ ಹೊರಗಡೆಯಿಂದ ಯಾರೋ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದು ಗನ್ ಫೈರ್ನ ಬೆಳಕಾಗಿರ್ಬೋದು ಅಥವಾ ಬಾಂಬ್ಗಳು ಎಕ್ಸ್ಪ್ಲೋಡ್ ಆದಾಗ ಬರ್ತಾರೋ ಅಂತ ಬೆಳಕು ಥರ ಕಾಣಿಸ್ತಾ ಇದೆ. ಇನ್ನು ಮುಂದೆ ನೋಡ್ತಾ ಹೋದರೆ ಆ ಸ್ಕೂಲ್ನ ಬೋರ್ಡು ಕೆಳಗಡೆ ಬಿದ್ದಿದೆ. ಅಂದರೆ ಝೇವಿಯರ್ ಸ್ಕೂಲ್ ಫಾರ್ ಗಿಫ್ಟೆಡ್ ಯಂಗ್ಸ್ಟರ್ಸ್ ಅಂತ ಇರುತ್ತಲ್ಲ ಅದನ್ನ ನಮಗೆ ಎಲ್ಲ ಎಕ್ಸ್ಮೆನ್ ಸಿನಿಮಾಗಳಲ್ಲೂ ಕೂಡ ತೋರಿಸ್ಕೊಂಬಂದಿದ್ರು. ಆದರೆ ಯಾವಾಗ ಡಾರ್ಕ್ ಫೆನಿಕ್ಸ್ ಸಿನಿಮಾ ಬರುತ್ತೋ ಅಲ್ಲಿ ಜೀನ್ ಗ್ರೇ ಸತ್ತಾದ್ಮೇಲೆ ಅವಳ ನೆನಪಿಗೋಸ್ಕರ ಆ ಶಾಲೆ ಹೆಸರನ್ನ ಬದಲಾಯಿಸ್ತಾರೆ. ಜೀನ್ ಗ್ರೇ ಸ್ಕೂಲ್ ಅಂತ ಹೇಳ್ಬಿಟ್ಟು ನಮ್ಮ ಸ್ಕಾಟ್ ಬಂದ್ಬಿಟ್ಟು ಆ ಬೋರ್ಡ್ ಅನ್ನ ಚೇಂಜ್ ಮಾಡ್ಬಿಟ್ಟು ಹೋಗ್ತಾನೆ. ಅಂಡ್ ಅವಾಗಿಂದ ಆ ಸ್ಕೂಲನ್ನ ಬೀಸ್ಟ್ ಮತ್ತೆ ಸೈಕ್ಲೋಪ್ಸ್ ಇವರಿಬ್ರು ನಡೆಸ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಮತ್ತೆ ಆ ಸ್ಕೂಲನ್ನ ನಮ್ಮ ಎಕ್ಸೇವಿಯರ್ ನಡೆಸ್ತಾನೆ. ಅದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಡೆಡ್ಪೂಲ್ 2 ಸಿನಿಮಾದಲ್ಲಿ ಎಕ್ಸೇವಿಯರ್ ಅಲ್ಲಿ ಇರ್ತಾನೆ. ಅದೇ ರೀತಿ ಡೆಡ್ಪೂಲ್ ಫಸ್ಟ್ ಸಿನಿಮಾದಲ್ಲೇ ತೋರಿಸಿದರೆ ಅವರ ಎಕ್ಸ್ಪ್ಯಾನ್ಷನ್ ಮುಂದೆ ಝೇವಿಯರ್ ಸ್ಕೂಲ್ ಅಂತಾನೆ ಹೆಸರಾಕಿರ್ತಾನೆ. ಅಂದ್ರೆ ಇದರಿಂದ ನಮಗೆ ಕನ್ಫರ್ಮ್ ಆಗುತ್ತೆ ಈ ಒಂದು ಯೂನಿವರ್ಸ್ ನಲ್ಲಿ ಜೀನ್ ಗ್ರೇ ಸತ್ತಿರಲ್ಲ, ಅವಳು ಮತ್ತೆ ವಾಪಸ್ ಹುಟ್ಟು ಬಂದಿರ್ತಾಳೆ. ಯಾಕೆ ಅಂತ ಹೇಳಿದ್ರೆ ಅವಳ ಹತ್ರ ಫೀನಿಕ್ಸ್ ಫೋರ್ಸ್ ಎನರ್ಜಿ ಇರುತ್ತೆ. ಅಂದ್ರೆ ಫೀನಿಕ್ಸ್ ಅಂತಂದ್ರೆ ಅದೇ ಅರ್ಥ ಅಲ್ವಾ, ಸತ್ತೋಗಿರೋ ಪಕ್ಷಿ ಮತ್ತೆ ಹುಟ್ಟು ಬರುತ್ತೆ ಅಂತಂತೇಳಿ. ಎಕ್ಸ್ಮ್ಯಾನ್ ಟ್ರೈಲಾಜಿನಲ್ಲಿ ಕೂಡ ಅದೇ ಆಗಿದ್ದಲ್ವಾ. ಅಲ್ಕಲಿ ಡ್ಯಾಮ್ ಹತ್ರ ಜೀನ್ ಗ್ರೇ ಸತ್ತೋದ್ಲು ಅಂತಂತೇಳಿ ತೋರಿಸ್ಬಿಟ್ಟು ಮತ್ತೆ ಲಾಸ್ಟ್ ಸ್ಟ್ಯಾಂಡ್ ಸಿನಿಮಾದಲ್ಲಿ ಅದೇ ಫಿನಿಕ್ಸ್ ಫೋರ್ಸ್ ನಿಂದ ವಾಪಸ್ಸಿ ಹುಟ್ಟು ಬರ್ತಾಳೆ. ಆದ್ರೆ ನಮ್ಮ ಲೋಗನ್ ಅನ್ನ ಪರ್ಮನೆಂಟ್ ಆಗಿ ಅವಳಿಗೆ ಸಮಾಧಿನೇ ಕಟ್ಟಿಬಿಡ್ತಾನೆ. ಅದ್ ಬೇರೆ ಲೆಕ್ಕಾಚಾರ. ಆದ್ರೆ ಡಾರ್ಕ್ ಫಿನಿಕ್ಸ್ ಸಿನಿಮಾದಲ್ಲಿ ತೋರಿಸಿರೋ ಪ್ರಕಾರ ಅವಳಿಗೆ ಸಾವೇ ಇಲ್ಲ ಅನ್ನೋ ರೀತಿ ತೋರಿಸಿದ್ದಾರೆ. ಸೊ ಹಂಗಾಗಿ ಅವಳು ಮತ್ತೆ ವಾಪಸ್ ಹುಟ್ಟಿ ಬಂದಿರೋ ಖುಷಿಯಿಂದಾನೆ ಝೇವಿಯರ್ ಮತ್ತೆ ಆ ಸ್ಕೂಲ್ಗೆ ಬಂದು ಆ ಸ್ಕೂಲನ್ನು ನಡೆಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಇಲ್ಲಿ ಯಾವುದೇ ಥರ ಕನ್ಫರ್ಮ್ ಇಲ್ಲ, ನಾವು ಹಂಗಂತ ತಿಳ್ಕೊಬೇಕಷ್ಟೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ಆ ಮ್ಯಾನ್ಷನ್ ಒಳಗಡೆ ಇರುವಂಥ ಲೈಬ್ರರಿನಲ್ಲಿರೋ ಬುಕ್ಸ್ಗಳಿಗೂ ಕೂಡ ಬುಲೆಟ್ಗಳು ಬಿದ್ದಿರೋದು ನಮಗೆ ಗೊತ್ತಾಗ್ತಾ ಇದೆ. ಅಂದರೆ ಗನ್ನಿಂದನೂ ಕೂಡ ಯಾರೋ ಶೂಟ್ ಮಾಡಿರ್ತಾರೆ. ಆ್ಯಂಡ್ ಇನ್ನೊಂದು ಕಡೆ ಕಿಟಕಿ ಹತ್ರ ಹೋಗಿ ನಮ್ಮ ಎಕ್ಸೇವಿಯರು ಆಚೆ ನೋಡ್ತಾ ಇರ್ತಾರೆ. ಅಂದರೆ ಹೊರಗಡೆ ಆಗ್ತಾ ಇರುವಂಥ ಅಟ್ಯಾಕನ್ನು ಅವರು ಅಲ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿಂದ ಅವರ ವೀಲ್ ಚೇರ್ನಲ್ಲಿ ನಮ್ಮ ಮ್ಯಾಗ್ನಿಟೋ ಹತ್ರ ಬರ್ತಾರೆ. ಇನ್ನು ನಮ್ಮ ಮ್ಯಾಗ್ನಿಟೋ ಜೊತೆ ಅವರು ಚೆಸ್ ಆಡ್ತಾ ಇದ್ದಾರೆ. ನಮ್ಮ ಮ್ಯಾಗ್ನಿಟೋ ಅಲ್ಲಿರುವಂಥ ಚೆಸ್ ಪಾನ್ಗಳನ್ನು ಬರೀ ಅವರ ಟೆಲಿಕೆನಿಸಿಸ್ ಪವರಿಂದಾನೇ ಮೂವ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗಿರೋದು ಟೆಲಿಕೆನಿಸಿಸ್ ಪವರ್ ಅಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸನ್ನು ಬಿಲ್ಡ್ ಮಾಡ್ತಾರೆ. ಅದರಿಂದ ಮೆಟಲ್ಸ್ಗಳನ್ನೆಲ್ಲ ಅಟ್ರಾಕ್ಟ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಇದು ಅವ್ರಿಗಿರುವಂಥ ಪವರು. ಮೆಟಲ್ ಅಲ್ಲದೆ ಇರುವಂಥ ವಸ್ತುಗಳನ್ನು ಅವರು ಮೂವ್ ಮಾಡೋದಕ್ಕಾಗೋದಿಲ್ಲ. ಬರೀ ಅವರ ಟೆಲಿಕೆನಿಸಿಸ್ ಪವರು ಮೆಟಲ್ಗಳ ಮೇಲೆ ಮಾತ್ರ ವರ್ಕ್ ಆಗೋ ರೀತಿ ಇರುತ್ತೆ. ಬಟ್ ಆ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸನ್ನು ಕೂಡ ತುಂಬಾ ದೊಡ್ಡ ಮಟ್ಟಿಗೆ ಪ್ರೊಡ್ಯೂಸ್ ಮಾಡ್ತಾನೆ. ಅದು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಎಕ್ಸ್ಮ್ಯಾನ್ 97 ಸೀರೀಸ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಇಡೀ ಎಂಟೈರ್ ಅರ್ಥನ್ನೇ ಅವನ ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸ್ನಿಂದ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅಷ್ಟು ಪವರ್ಫುಲ್ಲು ಅಣ್ಣ. ಅಷ್ಟು ತಮಾಷೆ ಅಲ್ಲ ಅವನ ಜೊತೆ ಆಟ ಆಡೋದು. ಇವನೊಬ್ಬ ಸಾಕು ಡಾಕ್ಟರ್ ಡೂಮ್ನ ಡಿಫೀಟ್ ಮಾಡೋದಕ್ಕೆ. ಹೆಂಗಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಡೂಮ್ ಬಾಡಿ ಸುತ್ತ ಆರ್ಮರ್ ಇರುತ್ತಲ್ಲ, ಅದ್ರ ಮೂಲಕ ಎಷ್ಟೋ ಸಾರಿ ಅವನನ್ನ ಮ್ಯಾಗ್ನೆಟೋ ಒಬ್ಬನೇ ಸೋಲ್ಸಾಕ್ಬಿಟ್ಟಿದ್ದಾನೆ. ಬಟ್ ಇತ್ತೀಚೆಗೆ ಬರ್ತಾರೋಂಥ ಕೆಲವು ಕಾಮಿಕ್ಸ್ಗಳಲ್ಲಿ ಡಾಕ್ಟರ್ ಡೂಮ್ ಕೂಡ ಅವನಿಗೆ ಕೌಂಟರ್ ಮಾಡಿದ್ದಾನೆ ವಿತ್ ಅವನಿಗಿರುವಂಥ ಮ್ಯಾಜಿಕಲ್ ಎಬಿಲಿಟೀಸ್ ಮತ್ತು ಕೆಲವೊಂದಿಷ್ಟು ಟೆಕ್ನಾಲಜಿನ ಬಳಸ್ಬಿಟ್ಟು. ಹಂಗಾಗಿ ಇವರಿಬ್ಬರು ಫೈಟ್ ಸೀನನ್ನು ನೋಡಬೇಕು ಅಂತಂತೇಳಿ ನಾನಂತೂ ಹುಚ್ಚ ನಾಯಿ ಥರ ಕಾಯ್ತಾ ಇದ್ದೀನಿ. ಓಕೆ, ಎಲ್ಲಿಗೆ ಬಿಟ್ಟಿದ್ದೆ? ಅದೇ ಆ ಚೆಸ್ಪಾನು. ಅದನ್ನು ಮ್ಯಾಗ್ನೆಟೋ ಮೂವ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಅದು ಕೂಡ ಮೆಟಲ್ಲೇ ಆಗಿರಬೇಕು. ಆ್ಯಂಡ್ ನಮ್ಮ ಮ್ಯಾಗ್ನೆಟೋಗೆ ಚೆಸ್ ಆಟ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಅದನ್ನು ತುಂಬ ಕಡೆ ಎಕ್ಸ್ಮೆನ್ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ. ಅಂದರೆ ಜೈಲಲ್ಲಿ ಕುತ್ಕೊಂಡ್ಬಿಟ್ಟು ಚೆಸ್ ಆಡ್ತಾ ಇರ್ತಾನೆ. ಲಾಸ್ಟ್ ಸ್ಟ್ಯಾಂಡ್ ಸಿನಿಮಾದ ಕೊನೆ ಸೀನ್ ಕೂಡ ಅದೇ. ಇನ್ನು ಡಾರ್ಕ್ ಫಿನಿಕ್ಸ್ ಸಿನಿಮಾದಲ್ಲೂ ಕೂಡ ನಮ್ಮ ಎಕ್ಸೇವಿಯರ್ ಜೊತೆ ಕಾಂಪ್ರಮೈಸ್ ಆಗಿಬಿಟ್ಟು ಚೆಸ್ ಆಡಿಕೊಂಡು ಫ್ರೆಂಡ್ಸ್ ಆಗಿ ಕಾಲ ಕಳೀತಾರೆ ಅನ್ನೋ ರೀತಿ ತೋರಿಸಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಮ್ಮ ಹೀರೋಗಳು ಅದನ್ನೇ ಮಾಡ್ತಾ ಇದ್ದಾರೆ. ಕೊನೆಗಳಿಗೆ ಒಂದು ಚೆಸ್ ಆಟ ಆಡ್ಬಿಟ್ಟು ಅದೇ ರೀತಿ ಯುದ್ಧ ಮಾಡೋಣ ಅಂತಂತೇಳಿ. ಇನ್ನು ಕೊನೆಯದಾಗಿ ನಮ್ಮ ಸೈಕ್ಲೋಪ್ಸು ಅವನ ಗ್ಲಾಸನ್ನು ತೆಗೆದುಬಿಟ್ಟು ಆಪ್ಟಿಕ್ ಬ್ಲಾಸ್ಟ್ ಮಾಡ್ತಾ ಇರುವಂಥ ಸೀನು, ಇದು ಮಾತ್ರ ಹೆಂಗಿತ್ತು ಅಂತಂತೇಳಿದ್ರೆ ಇದುವರೆಗೂ ಸೈಕ್ಲೋಪ್ಸನ್ನು ಈ ರೀತಿ ಯಾವ ಎಕ್ಸ್ಮೆನ್ ಸಿನಿಮಾದಲ್ಲೂ ಕೂಡ ತೋರಿಸೇ ಇಲ್ಲ. ಆ್ಯಕ್ಚುಲಿ ಕಾಮಿಕ್ಸು ಮತ್ತು ಕಾರ್ಟೂನಲ್ಲೆಲ್ಲ ಎಕ್ಸ್ಮೆನ್ ಟೀಮನ್ನು ಲೀಡ್ ಮಾಡುವಂಥ ಕ್ಯಾರೆಕ್ಟ್ರು ನಮ್ಮ ಸೈಕ್ಲೋಪ್ಸೆ. ಅಂದರೆ ಅವನಿಗಷ್ಟು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಆದರೆ ಇದುವರೆಗೂ ಬಂದಿರೋ ಎಕ್ಸ್ಮೆನ್ ಸಿನಿಮಾಗಳಲ್ಲಿ ಈ ಲೀಡರ್ಶಿಪ್ಪನ್ನು ಬರೀ ನಮ್ಮ ಎಕ್ಸೇವಿಯರ್ ಮೇಲೆ, ಲೋಗನ್ ಮೇಲೆ, ಇನ್ನೂ ಕೆಲವು ಸರಿ ಮೈಸ್ಟಿಕ್ ಮತ್ತೆ ಬೀಸ್ಟ್ ಮೇಲೆ ಹಾಕಿದಾರೋ ಹೊರತು ಸೈಕ್ಲೋಪ್ಸ್ಗೆ ಅಂತ ಇಂಪಾರ್ಟೆನ್ಸ್ ಏನು ಕೊಟ್ಟಿರಲಿಲ್ಲ. ಬಟ್ ಈ ಸೀನ್ನ ನೋಡ್ತಿದ್ರೆ ನಮಗೆ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಸೈಕ್ಲೋಪ್ಸ್ನ ಲೇಗಸಿನ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂತಂತೇಳಿ. ಆದರೆ ನಮಗೆ ಕ್ವಶನ್ ಬರೋದು, ಅವನು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಕ್ಕೆ
ಇಷ್ಟೊಂದು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಕಾರಣ ಏನು ಅಂತಂತೇಳಿ. ಆ್ಯಂಡ್ ಆ ಫ್ರೇಮನ್ನು ಅಬ್ಸರ್ವ್ ಮಾಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ದೊಡ್ಡ ಕಾಲು ಮೂವ್ ಆಗ್ತಿರೋದು ನಮಗೆ ಕಾಣಿಸುತ್ತೆ. ಅಂದರೆ ಅದ್ಯಾವುದೋ ದೊಡ್ಡ ಕ್ರಿಯೇಚರ್ದೇ ಇರಬೇಕು. ಅಂದರೆ ಇದುವರೆಗೂ ಸಾಮಾನ್ಯವಾಗಿ ಎಕ್ಸ್ಮ್ಯಾನ್ ಯೂನಿವರ್ಸ್ನಲ್ಲಿ ಮ್ಯೂಟೆಂಟ್ಸ್ಗಳ ಮೇಲೆ ಅಟ್ಯಾಕ್ ಮಾಡೋದು ಸೆಂಟಿನಲ್ಸ್ಗಳು ಅನ್ನೋ ರೀತಿ ತೋರಿಸ್ಕೊಂಡ್ ಬರ್ತಿದ್ರು. ಅದು ಸೆಂಟಿನಲ್ ರೋಬೋಟ್ಸ್ಗಳದ್ದಾಗಿರ್ಬೋದು ಅಥವಾ ಲಿವಿಂಗ್ ಮೊನೋಲಿತ್ ಆಗಿರ್ಬೋದು. ಲಿವಿಂಗ್ ಮೊನೋಲಿತ್ ತಂದ್ರೆ ಅದು ಇನ್ನೂ ಕಾಂಪ್ಲಿಕೇಟ್ ಆಗೋಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಹೊಸ ವಿಲನ್ ಇಂಟ್ರೊಡ್ಯೂಸ್ ಮಾಡಿ ಇಷ್ಟು ಇಂಟೆನ್ಸಿಟಿ ಇರುವಂತ ಫೈಟ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ವಲ್ಪ ಓವರ್ ಅಂತ ಅನ್ಸ್ಬಿಡುತ್ತೆ. ಸೊ ಹಂಗಾಗಿ ಆಲ್ರೆಡಿ ಎಕ್ಸ್ಮೆನ್ ಫ್ರಾಂಚೈಸಿನಲ್ಲಿ ಇರುವಂತಹ ಸೆಂಟಿನಲ್ ರೋಬೋಟ್ಸ್ಗಳನ್ನೇ ಬಳಸ್ಕೊಳ್ತಾರೆ ಅಂತೇಳಿ ಅನ್ಕೋಬಹುದು. ಅದರಲ್ಲೂ ಈ ಸೆಂಟಿನಲ್ ರೋಬೋಟ್ಸ್ಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಅದರಲ್ಲಿ ಈ 3 ಜನದ ಯಾರ್ದಾರು ಕೈವಾಡ ಇರುತ್ತೆ. ಅದರಲ್ಲಿ ಮೊದಲನೇದು ಬೊಲಿವರ್ ಟ್ರಾಸ್ಕೋ. ಅಂದರೆ ಅವನೇ ಎಕ್ಸ್ಮೆನ್ ಸಿನಿಮಾಗಳಲ್ಲಿ ಸೆಂಟಿನಲ್ ರೋಬೋಟ್ಸ್ ಅನ್ನ ಮೊದಲು ಕಂಡಿಡಿದಿದ್ದು. ಬಟ್ ಡೇಸ್ ಆಫ್ ಫ್ಯೂಚರ್ ಪಾಸ್ಟ್ ಆದ್ಮೇಲೆ ಅವನು ಆ ಪ್ರಾಜೆಕ್ಟ್ ಅನ್ನ ಕೈ ಬಿಟ್ಟಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ಮ್ಯೂಟೆಂಟ್ಸ್ ಗಳಲ್ಲೂ ಕೂಡ ಒಳ್ಳೆಯವರು ಇರ್ತಾರೆ ಅಂತೇಳಿ. ಆದ್ರೂ ಕೂಡ ಯಾಕೆ ಬೇಕೋ ಇವ್ರನ್ನೆಲ್ಲ ನಂಬಕ್ಕಾಗಲ್ಲ ಅಂತೇಳಿ ನಮ್ಮ ಎಕ್ಸೇವಿಯರು ಈ AR ಸೆಂಟಿನಲ್ ರೋಬೋಟ್ಸ್ಗಳ ಜೊತೆ ಎಕ್ಸ್ಮೆನ್ ಟೀಮ್ಗೆ ಟ್ರೈನಿಂಗ್ ಕೊಡಿಸ್ತಾ ಇರ್ತಾನೆ. ಅದನ್ನು ನಮಗೆ ಅಪೋಕಲಿಪ್ಸ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಬಿಟ್ಟರೆ ಇನ್ನು ಎಕ್ಸ್ಮ್ಯಾನ್ 97 ಸೀರೀಸ್ನಲ್ಲಿ ತೋರಿಸಿರೋ ಹಾಗೆ ಇದರಿಂದ ಮಿಸ್ಟರ್ ಸಿನಿಸ್ಟರು ಅಥವಾ ನಿಮ್ರಾಡ್ ಅಂದರೆ ಮಾಸ್ಟರ್ ಮೋರ್ಡು ಇವ್ರದ್ದು ಯಾರ್ದಾರು ಕೈವಾಡ ಇದ್ರೂ ಇರಬಹುದು. ಮತ್ತು ಈ ಸೆಂಟಿನಲ್ ರೋಬೋಟ್ಸ್ಗಳು ಯಾವ ಥರ ಮ್ಯೂಟೆಂಟ್ಸ್ಗಳನ್ನು ಕೊಲ್ತಾ ಬರ್ತವೆ ಅಂತೇಳಿ ನಮಗೆ ಡೇಸ್ ಆಫ್ ಫ್ಯೂಚರ್ ಪಾಸ್ಟ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಲ್ಲಿ ಕೊನೆಗೆ ಬರೀ ಬೆರಳೆಣಿಕೆಷ್ಟು ಮ್ಯೂಟೆಂಟ್ಸ್ಗಳು ಮಾತ್ರ ಉಳ್ಕೊಂಡಿರ್ತಾರೆ. ಸೊ ಹಂಗಾಗಿ ಇದನ್ನೆಲ್ಲ ನೋಡೋದಕ್ಕಾಗದಿರುವಂಥ ನಮ್ಮ ಸೈಕ್ಲೋಪ್ಸು ರೊಚ್ಚಿಗೆದ್ದು ಅವುಗಳ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ತಿರ್ಬೋದು. ಅಥವಾ ಈಗೇನು ನಡೀತಾ ಇದೆ ಡಾಕ್ಟರ್ ಡೂಮು ಮಕ್ಕಳು ಕಳ್ತನ ಮಾಡ್ತಿರೋಂಥ ತೇರಿ, ಅದ್ರ ಪ್ರಕಾರ ನೋಡೋದಾದ್ರೆ ನಮ್ಮ ಸೈಕ್ಲೋಪ್ಸ್ ಮತ್ತು ಜೀನ್ ಗ್ರೇಗೂ ಕೂಡ ಒಬ್ಬ ಮಗ ಇರ್ತಾನೆ. ಅವನೇ ನಮ್ಮ ಕೇಬಲ್ ಆಪರೇಟ್ರು. ಅದೇ ಡೆಡ್ಪುಟ್ಟು ಸಿನಿಮಾದಲ್ಲಿ ಬಂದು ಅವನ ಯಾರೋ ಚಿಕ್ಕ ಹುಡುಗನ್ನ ಹಿಡಿತೀನಿ ಹೊಡಿತೀನಿ ಅಂತಿರ್ತಾನೆ ನೋಡಿ, ಅವನೇ. ಅವನಿಗೂ ಕೂಡ ಜೀನ್ ಗ್ರೇ ರೀತಿ ಟೆಲಿಕೆನ್ಸಿಸ್ ಪವರ್ ಇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಅವನ ಬಾಡಿಗೆ ಟೆಕ್ನೋ ಆರ್ಗ್ಯಾನಿಕ್ ವೈರಸ್ ಕೂಡ ಸೇರ್ಕೊಂಡಿರುತ್ತೆ. ಹಂಗಾಗಿ ಅವನು ಟೆಕ್ನಾಲಜಿನ ಕೂಡ ಪಂಟ ಆಗಿರ್ತಾನೆ. ಹಂಗಾಗಿ ಇವನ್ ಹೆಲ್ಪು ಕೂಡ ಡಾಕ್ಟರ್ ಡೂಮ್ಗೆ ಬೇಕಾಗಿತ್ತು ಅಂತ ಅನಿಸುತ್ತೆ. ಸೊ ಹಂಗಾಗಿ ಅವನನ್ನು ಕಿಡ್ನಾಪ್ ಮಾಡಿರೋಂಥ ಚಾನ್ಸಸ್ ಇರುತ್ತೆ. ಆ ಸಿಟ್ಟಿಗೆ ರೊಚ್ಚಿಗೆದ್ದು ಈ ರೀತಿ ಫೈಟ್ ಮಾಡ್ತಿರ್ಬೋದು. ಏನೋ ಒಟ್ಟಿಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆದರೆ ನಾನಂತೂ ಕಾಯ್ತಾ ಇರೋದು ಮ್ಯಾಗ್ನೆಟೋ ವರ್ಸಸ್ ಡಾಕ್ಟರ್ ಡೂಮ್ ಫೈಟ್ಗೆ. ಓಕೆ, ಇದಿಷ್ಟು ಈ ಟೀಸರ್ನ ನೋಡಿದಾಗ ನಮಗೆ ಕಂಡು ಬಂದಿರುವಂಥ ಅಂಶಗಳು ಮತ್ತು ಇಲ್ಲಿ ಏನು ನಡೆದಿರ್ಬೋದು ಅಂತ ನನ್ನ ಒಂದು ಪ್ರಿಡಿಕ್ಷನ್ನು. ಇನ್ನು ನಿಮಗೇನಿಸ್ತು ಅದನ್ನು ಕೂಡ ನೀವು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. King M'Baku of Wakanda. Then, Yancey Street between Broome and Grand.